ಎಲ್ರಿಗೂ ನಮಸ್ಕಾರ. ಈ ಒಂದು ಸಂಸ್ಥೆ ಒಂದೇ ಒಂದಿನ ತನ್ನ ಕೆಲಸ ಮಾಡಲಿಲ್ಲ ಅಂತಂದ್ರೆ ಕೋಟ್ಯಾಂತರ ಜನಗಳ ಜೀವನ ಅಸ್ತವ್ಯಸ್ತ ಆಗುತ್ತೆ. ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಜೊತೆಗೆ ಭಾರತದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಈ ಒಂದು ಸಂಸ್ಥೆ ಬ್ರಿಟಿಷರು ನಮ್ಗೆ ಕೊಟ್ಟರಂತ ಒಂದು ಬಳುವಳಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಭಾರತ ಜನಸಂಖ್ಯೆಯಲ್ಲಿ 2% ಅಷ್ಟು ಜನ ಈ ಒಂದು ವ್ಯವಸ್ಥೆನ ಯೂಸ್ ಮಾಡಿಕೊಂಡು ಪ್ರತಿದಿನ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಎಸ್, ನೀವು ತಮ್ಮನೇಲಿ ಟೈಟಲ್ ನೋಡಿದಂಗೆ ಇವತ್ತು ನಾನು ಮಾತಾಡ್ತಾ ಇರೋದೇ ಇಂಡಿಯನ್ ರೈಲ್ವೇಸ್ ಬಗ್ಗೆ. ಸೆಪ್ಟೆಂಬರ್ 12ನೇ ತಾರೀಕು ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭವಾಯಿತು. ಅದು ತಮಿಳುನಾಡಿನ ರೆಡ್ ಹಿಲ್ಸ್ ಇಂದ ಚಿತ್ತಾದ್ರಿಪೇಟೆಗೆ ಶುರುವಾಗುತ್ತೆ. ಇದನ್ನ ಶುರು ಮಾಡಿದ್ದು ಯಾರಪ್ಪ ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ ಸಪೋರ್ಟ್ ತಗೊಂಡು ಬ್ರಿಟಿಷ್ ನ ಜನರಲ್ ಗವರ್ನರ್ ಆಗಿರುವಂತ ಆರ್ಥರ್ ಕಾಟನ್ ಅನ್ನೋರು ಶುರು ಮಾಡ್ತಾರೆ. ಇದು ಶುರು ಮಾಡಿದ ಪರ್ಪಸ್ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಇಲ್ಲಿ ವ್ಯಾಪಾರ ಮಾಡ್ತಿದ್ರಿಂದ ತಮ್ಮ ಗೂಡ್ಸ್ ಗಳನ್ನ ಕ್ಯಾರಿ ಮಾಡಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇಂಡಿಯಾದಲ್ಲಿ ರೈಲ್ವೆ ವ್ಯವಸ್ಥೆನ ಇಂಟ್ರೊಡ್ಯೂಸ್ ಮಾಡಿ ಫಸ್ಟ್ ರೈಲು ಓಡಾಡಿದ್ದು ತಮಿಳುನಾಡಿನ ಮದ್ರಾಸ್ ಅಲ್ಲಿ. ಮುಂದೆ 1853 ಏಪ್ರಿಲ್ 14ನೇ ತಾರೀಕು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಯಾಸೆಂಜರ್ ಟ್ರೈನ್ ವ್ಯವಸ್ಥೆ ಆರಂಭ ಆಗುತ್ತೆ. ಅದು ಮುಂಬೈನ ಬೋರಿಬಂದರಿಂದ ತಾನವರೆಗೂ ಟ್ರಾವೆಲ್ ಮಾಡುತ್ತೆ. ಇದೊಂದು ಎಕ್ಸ್ಪೆರಿಮೆಂಟಲ್ ಟ್ರೈನ್ ಆದ್ರೂ ಕೂಡ ಸುಮಾರು 34 ಕಿಲೋಮೀಟರ್ ಕ್ರಮಿಸದಲ್ಲದೆ 400 ಜನ ಪ್ಯಾಸೆಂಜರ್ಗಳನ್ನ ಸಕ್ಸಸ್ಫುಲ್ ಆಗಿ ಕ್ಯಾರಿ ಮಾಡಿತ್ತು. ಜೊತೆಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಕೂಡ ಪ್ಯಾಸೆಂಜರ್ ಟ್ರೈನ್ ಅನ್ನೋದು ಶುರುವಾಯಿತು. ಅದು ರಾಯಪುರಂ ಟು ವೇಸರಪಡಿ ಅಂದ್ರೆ ಮದ್ರಾಸ್ ಅಲ್ಲಿ ಇರುವಂತಹ ರಾಯಪುರಂ ಟು ವೇಸರಪಡಿಗೆ ಈ ಒಂದು ಟ್ರೈನ್ ವ್ಯವಸ್ಥೆ ಶುರುವಾಯಿತು. ಇದು ಸುಮಾರು 97 ಕಿಲೋಮೀಟರ್ಗಳನ್ನ ಸಕ್ಸಸ್ಫುಲ್ ಆಗಿ ಕ್ರಮಿಸಿತ್ತು. ಈ ಒಂದು ರೈಲ್ವೆ ವ್ಯವಸ್ಥೆನ ಬ್ರಿಟಿಷರು ಶುರು ಮಾಡಿದ್ರು ಕೂಡ ಸ್ವತಂತ್ರ ಬಂದಾದ್ಮೇಲೆ ಈ ಒಂದು ವ್ಯವಸ್ಥೆ ನಮ್ಮ ಭಾರತದ ಗೌರ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡಿದ್ರಿಂದ ಸುಮಾರು ಮಾರ್ಪಾಡುಗಳು ಮಾಡಿದ್ರು. ಜೊತೆಗೆ ಈ ರೈಲ್ವೆ ವ್ಯವಸ್ಥೆನ ಅಪ್ಡೇಟ್ ಮಾಡ್ತಾನೆ ಬಂದ್ರು. ಆ ಒಂದು ಅಪ್ಡೇಷನ್ ಅಲ್ಲಿ 1951ರಲ್ಲಿ ಸ್ಲೀಪರ್ ಕೋಚ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ವಿತ್ ಲೈಟ್ ಅಂಡ್ ಫ್ಯಾನ್. ಇಲ್ಲಿವರೆಗೂ ಇದ್ದಂತ ರೈಲುಗಳಲ್ಲಿ ಸರಿಯಾದ ಲೈಟ್ ವ್ಯವಸ್ಥೆ ಇರಲಿಲ್ಲ, ಜೊತೆಗೆ ಫ್ಯಾನ್ ವ್ಯವಸ್ಥೆ ಇರಲಿಲ್ಲ. ಅದನ್ನು 1951ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ವಿತ್ ಸ್ಲೀಪರ್ ಕೋಚ್. ನಂತರ 1986ರಲ್ಲಿ ಮೊದಲ ರಿಸರ್ವೇಶನ್ ಕೋಚ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾಗಿ 2 ವರ್ಷಕ್ಕೆ ಅಂದ್ರೆ 1988ರಲ್ಲಿ ಭಾರತದ ಪ್ರಥಮ ಶತಾಬ್ದಿ ಎಕ್ಸ್ಪ್ರೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದು ಡೆಲ್ಲಿಯಿಂದ ಝಾನ್ಸಿಗೆ ಟ್ರಾವೆಲ್ ಮಾಡುತ್ತೆ. 1990ರಲ್ಲಿ ಸೆಲ್ಫ್ ಟಿಕೆಟ್ ಮಿಷನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 2000ರಲ್ಲಿ IRCTC ಅಫಿಷಿಯಲ್ ವೆಬ್ಸೈಟ್ ನ ಆನ್ಲೈನ್ ಅಲ್ಲಿ ಲಾಂಚ್ ಮಾಡ್ತಾರೆ. ಇನ್ನು ಭಾರತದಲ್ಲಿ ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಮುಖ ರೈಲುಗಳ ಬಗ್ಗೆ ನಾವು ನೋಡಿದ್ರೆ ಮೊದಲಾಗಿ ಶತಾಬ್ದಿ. ಇದು 150 ಕಿಲೋಮೀಟರ್ ಸ್ಪೀಡ್ ಹೋದ್ರೆ ಈ ಒಂದು ಟ್ರೈನ್ ಅಲ್ಲಿ ಒಳ್ಳೆ ಗುಡ್ ಕಂಫರ್ಟಬಲ್ ಇರುವಂತಹ ಕಂಪಾರ್ಟ್ಮೆಂಟ್ ಇರ್ತವೆ. ಜೊತೆಗೆ ಫುಡ್ ಮತ್ತೆ ವೈಫೈ ಫೆಸಿಲಿಟಿ ಎರಡು ಕೂಡ ಈ ಒಂದು ಟ್ರೈನ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ಎರಡನೇದಾಗಿ ರಾಜಧಾನಿ ಎಕ್ಸ್ಪ್ರೆಸ್. ಇದು 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಈ ಒಂದು ಟ್ರೈನ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿ ಕೂಡ ಇದೆ. ಮೂರನೇದಾಗಿ ಗತಿಮಾನ್ ಎಕ್ಸ್ಪ್ರೆಸ್. ಇದು ಬರೋಬ್ಬರಿ 160 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಅದಲ್ಲದೆ ಪ್ರಸ್ತುತ ಭಾರತದ ಅತಿ ವೇಗದ ರೈಲ್ ಅಂತ ಕೂಡ ಕರೆಸ್ಕೊಂಡಿದೆ. ನಾಲ್ಕನೇದಾಗಿ ತೇಜಸ್ ಎಕ್ಸ್ಪ್ರೆಸ್. ಇದು ಭಾರತದ ಏಕೈಕ ಖಾಸಗಿ ರೈಲ್ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ. ಇದರಲ್ಲಿ ಯಾವ ತರ ಫೆಸಿಲಿಟಿ ಇದೆಯಪ್ಪ ಅಂತಂದ್ರೆ ಈ ಒಂದು ರೈಲಲ್ಲಿ ವೈಫೈ ವ್ಯವಸ್ಥೆ ಇರುತ್ತೆ, ಟಿವಿ ವ್ಯವಸ್ಥೆ ಇರುತ್ತೆ, ಹ್ಯಾಂಡ್ ಡ್ರೈಯರ್ಗಳು ಇರುತ್ತೆ, ಜೊತೆಗೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ಗಳು, ಲೋಕಲ್ ಕೆಸಿನೋ, ಜೊತೆಗೆ ಟೀ ಕಾಫಿ ವ್ಯವಸ್ಥೆ ಕೂಡ ಈ ಒಂದು ಟ್ರೈನ್ ಅಲ್ಲಿ ಅವೈಲೇಬಲ್ ಇದೆ. ಅಷ್ಟು ಲಕ್ಸುರಿ ಆಗಿ ಒಂದು ಟ್ರೈನ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಐದನೇದಾಗಿ ಈಗ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು 2019ರಲ್ಲಿ ಶುರುವಾಗಿದ್ರು ಕೂಡ ಇದರ ಟಾಪ್ ಸ್ಪೀಡ್ ಒಂದು 200 ಕಿಲೋಮೀಟರ್ ಸ್ಪೀಡ್ ಟ್ರಾವೆಲ್ ಮಾಡುತ್ತೆ. ಜೊತೆಗೆ ಈ ಒಂದು ರೈಲಲ್ಲಿ ಸೆಮಿ ಸ್ಲೀಪರ್ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಈ ಒಂದು ಟ್ರೈನ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆಯಪ್ಪ ಅಂತಂದ್ರೆ ಟೇಬಲ್ ಸ್ನಾಕ್ಸ್, ವೈಫೈ, ಹೈಡ್ರಾಲಿಕ್ ಪ್ರೆಷರ್ ಡೋರ್ಗಳು, CCTV, ಜೊತೆಗೆ ವೆಲ್ ಕ್ಲೀನ್ ಆಗಿರುವಂತಹ ಟಾಯ್ಲೆಟ್ ವ್ಯವಸ್ಥೆ ಕೂಡ ಈ ಒಂದು ಟ್ರೈನ್ ಅಲ್ಲಿ ಇದೆ. ಇನ್ನು ಇಷ್ಟು ಪ್ರಮುಖವಾಗಿರುವಂತಹ ರೈಲುಗಳ ಹೆಸರು ಹೇಳಿದೆ. ಬಟ್ ಭಾರತದಲ್ಲಿ ಸುಮಾರು 13,000 ಟ್ರೈನ್ಗಳಿವೆ. 13,000 ಟ್ರೈನ್ಗಳಲ್ಲಿ ಯಾವ ತರ ಫೆಸಿಲಿಟಿಗಳಿದೆ ಅಂತ ನಾವು ನೋಡಿದ್ರೆ A1, 3A, AC, ಸ್ಲೀಪರ್ ಮತ್ತೆ ಜನರಲ್ ಕೋಚ್ಗಳು ಅವೈಲೇಬಲ್ ಇದೆ. ಇನ್ನು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿರುವಂತಹ ರೈಲ್ವೆ ವ್ಯವಸ್ಥೆಯಲ್ಲಿ ಎಷ್ಟು ಟ್ರೈನ್ಗಳಿದಾವೆ, ಜೊತೆಗೆ ಪ್ರತಿದಿನ ಎಷ್ಟು ಜನ ಈ ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ ಪ್ರತಿದಿನ 13,169 ಪ್ಯಾಸೆಂಜರ್ ಟ್ರೈನ್ಗಳು ಟ್ರಾವೆಲ್ ಮಾಡಿದ್ರೆ 7,325 ರೈಲ್ವೆ ಸ್ಟೇಷನ್ಗಳನ್ನ ಕವರ್ ಮಾಡ್ತವೆ. ಜೊತೆಗೆ 1,15,000 ಕಿಲೋಮೀಟರ್ಗಳನ್ನ ಈ ರೈಲುಗಳು ಕ್ರಮಿಸ್ತವೆ. ಅದಲ್ಲದೆ ಪ್ರತಿದಿನ 23 ಮಿಲಿಯನ್ ಜನ ಈ ಒಂದು ರೈಲ್ವೆ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬರೀ ಪ್ಯಾಸೆಂಜರ್ ಟ್ರೈನ್ಸ್ ಮಾತ್ರ ಅಲ್ಲದೆ ಪ್ರತಿದಿನ ಗೂಡ್ಸ್ ಟ್ರೈನ್ಗಳು ಕೂಡ ಓಡಾಡ್ತವೆ. ಎಷ್ಟಪ್ಪ ಅಂತಂದ್ರೆ 8,479 ರೈಲುಗಳು ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದಾವೆ. ಸೊ ಪ್ರತಿದಿನ ಇಷ್ಟು ಟ್ರೈನ್ಗಳು ಟ್ರಾವೆಲ್ ಮಾಡ್ತಿದ್ದಾವೆ. ಇನ್ನು ಆನ್ಯುವಲ್ ವಿಚಾರಕ್ಕೆ ಬರೋದಾದ್ರೆ 2022ರ ಪ್ರಕಾರ ಬರೋಬ್ಬರಿ 808.6 ಕೋಟಿಯಷ್ಟು ಜನ
2022ರಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು 1418 ಮಿಲಿಯನ್ ಟನ್ ಅಷ್ಟು ಸರಕುಗಳು ಕೂಡ ಸಾಗಿಸಿದೆ. ಇನ್ನು ಇಷ್ಟೆಲ್ಲ ಜನಗಳನ್ನ ಮತ್ತೆ ಇಷ್ಟೆಲ್ಲ ಗೂಡ್ಸ್ ಗಳನ್ನ ಕ್ಯಾರಿ ಮಾಡುವಂತ ಇಂಡಿಯನ್ ರೈಲ್ವೆಗೆ 2022ರ ಇನ್ಕಮ್ ಎಷ್ಟಪ್ಪ ಅಂತ ನಾವು ನೋಡಿದ್ರೆ 1,91,000 ಕೋಟಿಯಷ್ಟು, ಹತ್ತತ್ರ 2 ಲಕ್ಷ ಕೋಟಿಯಷ್ಟು ಆದಾಯ 2022 ನಮ್ಮ ಭಾರತ ರೈಲ್ವೆಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ರೈಲ್ವೆ ವ್ಯವಸ್ಥೆ ಒಂದು ದಿನ ಕೆಲಸ ಮಾಡಿಲ್ಲ ಅಂದ್ರೆ ಎಷ್ಟೆಲ್ಲ ನಷ್ಟ ಆಗುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ದೇಶದ ಜನಸಂಖ್ಯೆಯಲ್ಲಿ 2% ಜನ ಡಿಪೆಂಡ್ ಆಗಿರೋದು ರೈಲ್ವೆ ಇಲಾಖೆ ಮೇಲೆ. ಸೊ ಈ ಒಂದು ರೈಲ್ವೆ ಇಲಾಖೆ ಒಂದು ದಿನ ಕೆಲಸ ಮಾಡಲಿಲ್ಲ ಅಂದ್ರೆ ಕಂಪ್ಲೀಟ್ ಆ 2% ಜನಗಳಿಗೆ ಭಾರಿ ಮಟ್ಟದ ಒತ್ತಡ ಬೀಳುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ 1832ರಲ್ಲಿ ಬ್ರಿಟಿಷರು ಟ್ರೈನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಅದು ನಮ್ಮ ಕೈ ಸಿಕ್ಕಿದೆ ಯಾವಾಗಪ್ಪ ಅಂದ್ರೆ ಸ್ವತಂತ್ರ ಬಂದಾದ್ಮೇಲೆ ಭಾರತದ ಗೌರ್ಮೆಂಟ್ ಅಂಡರ್ಲಿ ರೈಲ್ವೆ ವ್ಯವಸ್ಥೆ ಬಂತು. ಅಲ್ಲವರು ಕೂಡ ಬ್ರಿಟಿಷರು ಮೇಂಟೈನ್ ಮಾಡ್ತಿದ್ರು. ಅದಾದ್ಮೇಲೆ ನಮ್ಮ ಭಾರತದ ಗೌರ್ಮೆಂಟ್ ಈ ಒಂದು ರೈಲ್ವೆ ವ್ಯವಸ್ಥೆನ ಇಂಪ್ರೂವ್ ಮಾಡಿದ್ರಿಂದ 1974ರಷ್ಟೊತ್ತಿಗೆ ಟ್ರೈನ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ವಿ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳಿದ್ರೆ 1974ರಲ್ಲಿ 20 ದಿನ ರೈಲ್ವೆ ಇಲಾಖೆ ಒಂದು ಸ್ಟ್ರೈಕ್ ನ ಮಾಡ್ತಾರೆ. ಆ ಒಂದು ಸ್ಟ್ರೈಕ್ ಇಂದ ಭಾರತದ ರೈಲ್ವೆ ಹಿಸ್ಟ್ರಿಯಲ್ಲೇ ದೇಶದ ಆರ್ಥಿಕತೆ ಮೇಲೆ ಭಾರಿ ಒತ್ತಡ ಬಿದ್ದಿತ್ತು. ಸೊ ಈಗ ಅಟ್ ಪ್ರೆಸೆಂಟ್ ಈ ರೈಲ್ವೆ ವ್ಯವಸ್ಥೆ ಏನಾದ್ರು ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ಭಾರತದ GDPಯಲ್ಲಿ 1.5% ಕಾಂಟ್ರಿಬ್ಯೂಷನ್ ಕೇವಲ ರೈಲ್ವೆ ಇಲಾಖೆಯಿಂದ ಇರೋದ್ರಿಂದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಜೊತೆಗೆ 23 ಮಿಲಿಯನ್ ಜನಗಳ ಜೀವನ ಅಸ್ತವ್ಯಸ್ತ ಆಗುತ್ತೆ. ಜೀವನ ಅನ್ನೋದಕ್ಕಿಂತ ಆವತ್ತಿನ ಒಂದಿನದ ಟ್ರಾವೆಲ್ ತುಂಬಾ ಕಷ್ಟ ಆಗುತ್ತೆ. ಅದಲ್ಲದೆ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟರಿಗಳು ಈ ಒಂದು ಗೂಡ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆ ಕಂಪನಿಗಳು ಕೂಡ ಭಾರಿ ಮಟ್ಟದ ಈ ರೈಲ್ವೆ ವ್ಯವಸ್ಥೆಯಿಂದ ಹೊಡೆತ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ರೈಲ್ವೆ ವ್ಯವಸ್ಥೆ ತುಂಬಾ ಚೀಪ್ ಆಗಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ಇಷ್ಟೊಂದು ಫೆಸಿಲಿಟಿನ ಪಡ್ಕೊಂತಿದ್ವಿ. ಇನ್ನು ನಾವು ರೋಡಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಗಾಡಿ ಇನ್ನೊಂದು ಗಾಡಿನ ಓವರ್ಟೇಕ್ ಮಾಡಿ ನಾವು ಮುಂದೆ ಹೋಗ್ತೀವಿ. ಬಟ್ ರೈಲ್ ವಿಚಾರಕ್ಕೆ ಬರೋದ್ರೆ ಇರೋದೇ ಎರಡೇ ಹೇಳಿ, ಅದ್ರಲ್ಲಿ ಹೆಂಗಪ್ಪ ಓವರ್ಟೇಕ್ ಮಾಡ್ತಾರೆ ಅಂತ ಒಂದು ಅನುಮಾನ ನನಗೂ ಬಂದಿದೆ, ನಿಮಗೂ ಕೂಡ ಬಂದಿದೆ ಅಂತ ಅನ್ಕೊಂತೀನಿ. ಅದಕ್ಕೆ ಕ್ಲಾರಿಟಿ ಕೊಡೋದ್ರೆ ಈ ಟ್ರೈನ್ ಟ್ರಾಫಿಕ್ ನ ಹೆಂಗ್ ಮೇಂಟೈನ್ ಮಾಡ್ತಾರೆ, ಯಾವ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಒಂದು ಟ್ರೈನ್ ಟ್ರಾಫಿಕ್ ನ ಮೇಂಟೈನ್ ಮಾಡ್ತಿದ್ದೀರಪ್ಪ ಅಂತಂದ್ರೆ, ಟ್ರೈನು ಮತ್ತೆ ಟ್ರ್ಯಾಕ್ ಅಲ್ಲಿ ಆಟೋಮೆಟಿಕ್ ಕಂಟ್ರೋಲ್ ಇರುವಂತ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಗಳನ್ನ ಬಿಲ್ಡ್ ಮಾಡಿರ್ತಾರೆ. ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಗಳು ಟ್ರೈನ್ ನ ಆಪರೇಟ್ ಮಾಡೋದ್ರ ಜೊತೆಗೆ ಅದರ ಪೊಸಿಷನ್ ಏನಿದೆ, ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾ ಇದೆ, ಒಂದು ಟ್ರೈನ್ ಇಂದ ಇನ್ನೊಂದು ಟ್ರೈನ್ ಇರುವಂತ ಡಿಫರೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಏನು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಸಿಗ್ನಲ್ ಬಾಕ್ಸ್ ಗೆ ರವಾನೆ ಮಾಡುತ್ತೆ. ಆ ಸಿಗ್ನಲ್ ಬಾಕ್ಸ್ ಇಂದ ಮೆಸೇಜ್ ಕಂಟ್ರೋಲ್ ರೂಮ್ ಗೆ ರವಾನೆ ಆಗುತ್ತೆ. ಕಂಟ್ರೋಲ್ ರೂಮ್ ಗೆ ರವಾನೆ ಆದ್ಮೇಲೆ ಸಿಗ್ನಲ್ ಮ್ಯಾನು ಆ ಒಂದು ಸಿಗ್ನಲ್ ನ ಲೋಕೋ ಪೈಲಟ್ ಅಂದ್ರೆ ಟ್ರೈನ್ ಓಡಿಸುವಂತ ಡ್ರೈವರ್ ಗೆ ರವಾನೆ ಮಾಡ್ತಾನೆ. ಇದರಿಂದ ಟ್ರಾಫಿಕಿಂಗ್ ನ ಕಂಟ್ರೋಲ್ ಮಾಡ್ತಾರೆ, ಅಂದ್ರೆ ಟ್ರೈನ್ ಟ್ರಾಫಿಕಿಂಗ್ ನ ಕಂಟ್ರೋಲ್ ಮಾಡ್ತಾರೆ. ಯಾಕಂದ್ರೆ ಒಂದು ಟ್ರೈನ್ ಇಂದ ಇನ್ನೊಂದು ಟ್ರೈನ್ ಇರುವಂತ ಡಿಸ್ಟೆನ್ಸ್ ಏನನ್ನ ನೋಡ್ಕೊಂಡು ಹಿಂದೆ ಬರುವಂತ ಟ್ರೈನ್ ತನ್ನ ಸ್ಪೀಡ್ ನ ಆಕ್ಟಿವೇಟ್ ಮಾಡುತ್ತೆ. ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ಹೋದ್ರೆ ನಾವು ಈ ಟ್ರೈನ್ ನ ಬಿಟ್ಟು, ಅಂದ್ರೆ ಈ ಟ್ರೈನ್ ಬೇರೆ ಕಡೆ ಹೋದ್ಮೇಲೆ ಆ ಟ್ರ್ಯಾಕ್ ಇಂದ ಪಾಸ್ ಆಗ್ಬೋದು ಅನ್ನೋ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿ ಒಂದು ಲೋಕೋ ಪೈಲಟ್ ಗೊತ್ತಾಗೋದ್ರಿಂದ ಅವನು ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ಟ್ರಾಫಿಕಿಂಗ್ ಆಗದೆ ಇರುವಂತ ರೀತಿ ನೋಡ್ಕೊಂತಾನೆ. ಸೊ ಈ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಇನ್ ಕೇಸ್ ಈ ಒಂದು ಟೆಕ್ನಾಲಜಿ ಏನಾದ್ರು ಕೈ ಕೊಟ್ರೆ ಹೆಂಗೆ ಲೋಕೋ ಪೈಲಟ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಜೊತೆಗೆ ಟ್ರೈನ್ ನ ಹೆಂಗೆ ಟ್ರ್ಯಾಕ್ ಮಾಡ್ತಾರಪ್ಪ ಅಂತಂದ್ರೆ GPS ಮುಖಾಂತರ ಟ್ರೈನ್ ನ ಟ್ರ್ಯಾಕ್ ಮಾಡ್ತಾರೆ, ಜೊತೆಗೆ ಟೆಲಿಫೋನ್ ಮುಖಾಂತರ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದು ಈ ಟ್ರಾಫಿಕ್ ಅಂದ್ರೆ ಟ್ರೈನ್ ಟ್ರಾಫಿಕಿಂಗ್ ಆಗದ ರೀತಿಯಲ್ಲಿ ನೋಡ್ಕೊಂತಾರೆ. ನಮ್ಮೆಲ್ಲರೂ ಕೂಡ ಒಂದು ಅನುಮಾನ ಕಾಮನ್ ಆಗಿ ಬಂದಿರುತ್ತೆ. ಯಾಕಂದ್ರೆ ಟ್ರೈನ್ ಅಲ್ಲಿ ಶೇರಿಂಗ್ ಇಲ್ಲ, ಕೇವಲ ಒಂದು ಲಿವರ್ ಇಟ್ಕೊಂಡು ಅದನ್ನ ಓಡಿಸ್ತಾ ಇರೋದ್ರಿಂದ ಆ ಡ್ರೈವರ್ಗಳು ನಿದ್ದೆ ಮಾಡ್ಬೋದಾ, ಅಂದ್ರೆ ಟ್ರೈನ್ ಲೋಕೋ ಪೈಲಟ್ಗಳು ನಿದ್ದೆ ಮಾಡ್ಕೊಂಡು ಟ್ರೈನ್ ಓಡಿಸಬಹುದಾ ಅನ್ನೋ ಒಂದು ಅನುಮಾನ ನಮ್ಮೆಲ್ಲರಿಗೂ ಇರುತ್ತೆ. ಬಟ್ ರಿಯಲ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 1 ನಿಮಿಷ ಕೂಡ ಲೋಕೋ ಪೈಲಟ್ ನಿದ್ದೆ ಮಾಡಂಗಿಲ್ಲ. ಯಾಕೆ ನಿದ್ದೆ ಮಾಡಂಗಿಲ್ಲಪ್ಪ ಅಂತಂದ್ರೆ ಟ್ರೈನ್ ಅಲ್ಲಿ ವಿಜಿಲೆನ್ಸ್ ಡಿವೈಸ್ ಅಂತ ಇರುತ್ತೆ, ಅದರಲ್ಲಿ PPVG ಅನ್ನೋ ಒಂದು ಬಟನ್ ಇರುತ್ತೆ. ಈ ಒಂದು ಬಟನ್ ನ ಎವ್ರಿ ಮಿನಿಟ್ ಲೋಕೋ ಪೈಲಟ್ ಪ್ರೆಸ್ ಮಾಡ್ತಾನೆ ಇರಬೇಕು. ಒನ್ಸ್ ಲೋಕೋ ಪೈಲಟ್ ಈ ಒಂದು ಬಟನ್ ನ ವಿತಿನ್ 1 ಮಿನಿಟ್ ಪ್ರೆಸ್ ಮಾಡಿಲ್ಲ ಅಂತಂದ್ರೆ ಆ ಲೋಕೋ ಪೈಲಟ್ ಇರುವಂತ ಕ್ಯಾಬಿನ್ ಅಲ್ಲಿ ಸೈರನ್ ಆನ್ ಆಗುತ್ತೆ, ಜೊತೆಗೆ ಒಂದಷ್ಟು ಎಮರ್ಜೆನ್ಸಿ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ. ಈ ಒಂದು ಎಮರ್ಜೆನ್ಸಿ ಲೈಟ್ ಮತ್ತೆ ಸೈರನ್ ಇಂದ ಲೋಕೋ ಪೈಲಟ್ ಎಚ್ಚರಿಕೆ ಆಗಿಲ್ಲ ಅಂದ್ರೆ ಟ್ರೈನ್ ಇಂಜಿನ್ ಆಟೋಮೆಟಿಕ್ ಆಫ್ ಆಗುತ್ತೆ, ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಟ್ರೈನ್ ಸ್ಟಾಪ್ ಆಗುತ್ತೆ. ಸೊ ತಕ್ಷಣ ಲೋಕೋ ಪೈಲಟ್ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಬಂದು ಲೋಕೋ ಪೈಲಟ್ ನ ಎಬ್ಸಿ ಈ ಒಂದು ಟ್ರೈನ್ ನ ಮತ್ತೆ ಶುರು ಮಾಡಬೇಕು ಅಂದ್ರೆ ಈ ವಿಜಿಲೆನ್ಸ್ ಬಟನ್ ನ 3 ನಿಮಿಷ ಲೋಕೋ ಪೈಲಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟ್ರೈನ್ ಆನ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಇನ್ಫಾರ್ಮೇಶನ್ ಕಂಟ್ರೋಲ್ ರೂಮ್ ಗೆ ರವಾನೆ ಆಗುತ್ತೆ, ಕಂಟ್ರೋಲ್ ರೂಮ್ ಇಂದ ನೆಕ್ಸ್ಟ್ ಬರುವಂತ ಟ್ರೈನ್ ಗೆ ರವಾನೆ ಆಗುತ್ತೆ. ಇದರಿಂದ ಆಗುವಂತ ದೊಡ್ಡ ಅನಾಹುತನ ಕಂಟ್ರೋಲ್ ಮಾಡಬಹುದು. ಇನ್ನು ಟ್ರ್ಯಾಕ್ ಮತ್ತೆ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಎರಡೇ ಟ್ರ್ಯಾಕ್ ಅಲ್ಲಿ ಟ್ರೈನ್ ಹೋದ್ರು ಕೂಡ ಅಷ್ಟು ಬ್ಯಾಲೆನ್ಸ್ ಆಗಿ ಹೆಂಗೆ ಟ್ರೈನ್ ಹೋಗುತ್ತೆ, ಅದರಿಂದ ಇರುವಂತ ಮೆಕ್ಯಾನಿಸಮ್ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಟ್ರ್ಯಾಕ್ ಮತ್ತೆ ವೀಲ್ ಇರುವಂತ ಕಾಂಟ್ಯಾಕ್ಟ್ ನ ಮೇಂಟೈನ್ ಮಾಡೋಕ್ಕೋಸ್ಕರ ವೀಲ್ ಜಾಮೆಟ್ರಿ ಅಂದ್ರೆ ಚಕ್ರ ರೇಖೆ ಗಣಿತ ಈ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ವೀಲ್ ಮತ್ತೆ ಟ್ರ್ಯಾಕ್ ನ ಡಿಸೈನ್ ಮಾಡಿರ್ತಾರೆ. ಈ ಒಂದು ಕಾರಣದಿಂದ ಟ್ರೈನ್ ವೀಲ್ ಗಳನ್ನ ಕೊನಿಕಲ್ ಶೇಪ್ ಅಂದ್ರೆ ಶಂಕುವಿನ ಆಕಾರದಲ್ಲಿ ಡಿಸೈನ್ ಮಾಡಿರ್ತಾರೆ. ಸೊ ಈ ಒಂದು ಡಿಸೈನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಟ್ರೈನ್ ಗ್ರಿಪ್ ನ ಕಾಪಾಡುತ್ತೆ, ಜೊತೆಗೆ ಟ್ರೈನ್ ಟ್ರ್ಯಾಕ್ ಇಂದ ಮಿಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ಈ ಒಂದು ಶಂಕುವಿನ ಆಕಾರದಲ್ಲಿ ಡಿಸೈನ್ ಮಾಡಿರೋದ್ರಿಂದ ವೀಲ್ ಜಾಮೆಟ್ರಿಯ ನಿಯಮದ ಪ್ರಕಾರ ಈ ಒಂದು ಟ್ರೈನ್ ಟ್ರ್ಯಾಕ್ ಗಳನ್ನ ಡಿಸೈನ್ ಮಾಡಿರೋದ್ರಿಂದ ಟ್ರೈನ್ ಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾಗೋದು ಕಮ್ಮಿ ಆಗಿದೆ. ಜೊತೆಗೆ ಟ್ರೈನ್ ವೀಲ್ ನ ಸ್ಪೀಡು 0.01 ಸೆಕೆಂಡ್ ಕೂಡ ವೇರಿ ಆಗೋದಿಲ್ಲ. ಇದರಿಂದ ಟ್ರೈನ್ ಬ್ಯಾಲೆನ್ಸ್ ಆಗಿರುತ್ತೆ ಮತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಾಗೋದ್ರಿಂದ ಪಾರಾಗುತ್ತೆ. ಇನ್ನು ಎರಡನೇದಾಗಿ ಬ್ರೇಕಿಂಗ್ ಸಿಸ್ಟಮ್. ಈ ಬ್ರೇಕಿಂಗ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಕಂಪ್ರೆಸಿವ್ ಏರ್ ನ ಯೂಸ್ ಮಾಡಿರ್ತಾರೆ. ಇದೇನ್ ಮಾಡುತ್ತಪ್ಪ ಅಂದ್ರೆ
ಪಾರ್ಟ್ಸ್ ಗಳನ್ನ ಪುಷ್ ಮಾಡುತ್ತೆ, ಪಾರ್ಟ್ಸ್ ಗಳು ಏನ್ ಮಾಡ್ತವೆ, ವೀಲ್ ಇರೋ ಡಿಸ್ಕ್ ಲಾಕ್ ಮಾಡ್ತವೆ. ಇದರಿಂದ ವೀಲ್ ಜಾಮ್ ಆಗುತ್ತೆ, ವೀಲ್ ಜಾಮ್ ಆಗಿ ಟ್ರೈನ್ ಸ್ಟಾಪ್ ಆಗುತ್ತೆ. ಈ ಒಂದು ಟೆಕ್ನಾಲಜಿನ ಬ್ಲಾಕ್ ಬ್ರೇಕಿಂಗ್ ಅಂತ ಕೂಡ ಕರೀತಾರೆ. ಸೊ ಇಷ್ಟು ಭಾರತ ರೈಲು ಮತ್ತೆ ರೈಲ್ವೆ ವ್ಯವಸ್ಥೆ ಬಗ್ಗೆ ಆಗಿತ್ತು. ಇನ್ನು ಈ ಭಾರತ ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಬರೋಬ್ಬರಿ 12 ಲಕ್ಷ ಜನ ಈ ಒಂದು ರೈಲ್ವೆ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಪಂಚದಲ್ಲೇ ಅತಿ ಹೆಚ್ಚು ವರ್ಕರ್ಗಳನ್ನ ಹೊಂದಿರುವಂತಹ ಇಲಾಖೆಗಳಲ್ಲಿ 14ನೇ ಸ್ಥಾನನ ನಮ್ಮ ಇಂಡಿಯನ್ ರೈಲ್ವೆ ವ್ಯವಸ್ಥೆ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಈ ರೈಲ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಮೇನ್ ಫ್ಯಾಕ್ಟರಿಗಳು ಎಲ್ಲಿದೆಯಪ್ಪ ಅಂತಂದ್ರೆ ಚೆನ್ನೈಯಲ್ಲಿ ಇಂಟೀರಿಯರ್ ಕೋಚ್ಗಳನ್ನ ರೆಡಿ ಮಾಡ್ತಾರೆ, ಬೆಂಗಳೂರಿನ ಯಲಹಂಕದಲ್ಲಿ ಟ್ರೈನ್ಗಳ ವೀಲ್ ಅಂದ್ರೆ ಟ್ರೈನ್ಗಳ ಗಾಲಿಗಳನ್ನ ರೆಡಿ ಮಾಡ್ತಾರೆ, ಕಪೂರ್ತಲದಲ್ಲಿ ರೈಲ್ ಕೋಚ್ಗಳನ್ನ ರೆಡಿ ಮಾಡಿದ್ರೆ, ಚಿತ್ತರಂಜನ್, ವಾರಣಾಸಿ, ಪಾಟಿಯಾಳದಲ್ಲಿ ಲೋಕೋಮೋಟಿವ್ ಇಂಜಿನ್ ಅಂದ್ರೆ ರೈಲ್ ಇಂಜಿನ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇನ್ನು ಭಾರತದ ಅತಿ ಉದ್ದದ ರೈಲು ಮಾರ್ಗ ಯಾವ್ದಪ್ಪ ಅಂತಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಸ್ಸಾಂನ ದಿಬ್ರುಗಢ್ ಇರುವಂತಹ ರೈಲ್ವೆ ಮಾರ್ಗ. ಇದು ಸುಮಾರು 4200 ಕಿಲೋಮೀಟರ್ ಹೊಂದಿದೆ. ಇದೇ ಭಾರತದ ಅತಿ ಉದ್ದದ ರೈಲು ಮಾರ್ಗ ಅಂತ ಕೂಡ ಹೇಳ್ಬೋದು. ಇನ್ನು ಭಾರತಕ್ಕೆ ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ? ಆಲ್ರೆಡಿ ನಾವು ನೋಡ್ತಾ ಇದೀವಿ, ಚೀನಾದಲ್ಲಿ ಬುಲೆಟ್ ಟ್ರೈನ್ ಬಗ್ಗೆ ನೋಡಿದೀವಿ, ಬೇರೆ ಬೇರೆ ದೇಶಗಳಲ್ಲಿ ಬುಲೆಟ್ ಟ್ರೈನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಯೂಸ್ ಮಾಡ್ತಾ ಇರೋದು ನಾವು ನೋಡಿದೀವಿ. ನಮ್ಮ ಭಾರತಕ್ಕೂ ಬುಲೆಟ್ ಟ್ರೈನ್ ಬರುತ್ತಾ ಅಂದ್ರೆ ಈಗ ರೀಸೆಂಟ್ ಆಗಿ ರೈಲ್ವೆ ಮಿನಿಸ್ಟ್ರು ಭಾರತದಲ್ಲಿ 2026 ಅಷ್ಟೊತ್ತಿಗೆ ಬುಲೆಟ್ ಟ್ರೈನ್ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾದ್ ನೋಡ್ಬೇಕು, ಬುಲೆಟ್ ಟ್ರೈನ್ ಏನಾದ್ರು ಬಂತಂದ್ರೆ ಇಲ್ಲಿಂದ ಎಕ್ಸಾಂಪಲ್ ರಾಯಚೂರಿಗೆ ಹೋಗ್ತೀವಿ ಅನ್ಕೊಳ್ಳಿ, ರಾಯಚೂರಿಗೆ ಮಿನಿಮಮ್ ಆಗಿ 8 to 10 ಅವರ್ ನಾವು ಜರ್ನಿ ಮಾಡಬೇಕಿರುತ್ತೆ. ಬಟ್ ಬುಲೆಟ್ ಟ್ರೈನ್ ಬಂದ್ರೆ ಕೇವಲ 1 ಅವರ್ ಅಲ್ಲಿ ಇಲ್ಲಿಂದ ರಾಯಚೂರಿಗೆ ನಾವು ರೀಚ್ ಮಾಡಬಹುದು. ಅದಲ್ಲದೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ವಿತಿನ್ 6-7 ಅವರ್ ಅಲ್ಲಿ ಅದರ ಫ್ಲೈಟ್ ಏನ್ ಸ್ಪೀಡ್ ಆಗುತ್ತೋ ಆ ಸ್ಪೀಡ್ ಅಲ್ಲಿ ನಾವು ರೀಚ್ ಆಗ್ಬೋದು. ಅಷ್ಟು ಸ್ಪೀಡ್ ಅಲ್ಲಿ ಬುಲೆಟ್ ಟ್ರೈನ್ ವರ್ಕ್ ಆಗುತ್ತೆ. ಬಟ್ 2026 ಬರುತ್ತೆ ಅಂತ ಹೇಳಿದ್ರೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಈ ವಿಡಿಯೋದಲ್ಲಿ ಭಾರತ ರೈಲ್ವೆ ಇಲಾಖೆ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ, ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋದ ಕೊನೆಯಲ್ಲಿ ನಾನು ಕೇಳೋ ಕ್ವಶನ್ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ರೈಲಲ್ಲಿ ಓಡಾಡಿದ್ದೀರಾ, ನಿಮ್ಗೂ ಆಗಿರೋಂಥ ಅನುಭವಗಳನ್ನ ನಮ್ಮ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.